ವೃದ್ಧ ಹುಟ್ಟಿದ ಮನುಷ್ಯ ಬಾಲ್ಯ ಯೌವನ ಮುಪ್ಪು ಅನ್ನುವುದು ಇದ್ದುದೇ. ಹುಟ್ಟಿದ ಮನುಷ್ಯ ನಂತರ ಈ ರೀತಿ ಚರ್ಮ ಸುಕ್ಕುಗಟ್ಟುವುದೇ, ಬೆನ್ನು ಬಾಗುವುದೇ, ಶಕ್ತಿ ಕಳೆದುಕೊಳ್ಳುವುದೇ. ಚೆನ್ನಾಗಿ ಹಾಗಾದರೆ ನನ್ನ ಚರ್ಮವು ಸುಂಕುಗಟ್ಟುತ್ತದೆ, ಹೌದು ಮಹಾರಾಜ. ನನ್ನ ಕೆನ್ನೆಗಳು ಒಳಗೋಗುತ್ತವೆ, ಹೌದು ಮಹಾರಾಜ. ನನ್ನ ಶಕ್ತಿಯೂ ಹೀನವಾಗುತ್ತದೆ, ಹೌದು ಮಹಾರಾಜ. ಅಯ್ಯೋ, ನೆಕ್ಸ್ಟ್ ಶವವನ್ನ ನೋಡೋಣ. ಮಹಾರಾಜ ಚೆನ್ನ ಏನಿದು ಮಹಾರಾಜ? ಇದು ಶವ. ಮನುಷ್ಯ ಮೇಲೆ ಹುಟ್ಟು ಸಾವು ಇದ್ದಿದೆ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಹುಟ್ಟಿದ ಜೀವಿ ಪ್ರತಿಯೊಂದು ಸಾಯಲೇಬೇಕು. ನಾವ್ಯಾವ ಇಲ್ಲಿ ಬಂದಿಲ್ಲ. ಚೆನ್ನ ನನಗೆ ಸಾವು ಇದೆಯೇ? ಹೌದು ಮಹಾರಾಜ. ನಾನು ಮಹಾರಾಜನ ಮಗ, ಸಾವು ಇದೆಯೇ? ಹೌದು ಮಹಾರಾಜ. ಅಯ್ಯೋ, ನನ್ನ ದೇಹ ಸಾಯುತ್ತದೆ, ಹೌದು. ನಾನು ಭೂಮಿಯಿಂದ ಹೋಗುತ್ತೇನೆ, ಹೌದು ಮಹಾರಾಜ. ಅಯ್ಯೋ, ಏನಿ ತೇಜಸ್ಸು? ಯಾರು ಈ ವ್ಯಕ್ತಿ? ಈತ ಸನ್ಯಾಸಿ. ಲೋಕದ ಸುಖಗಳನ್ನ ಬದಿಗೊತ್ತಿ ಮದುವೆ, ಹೆಣ್ಣು ಮಕ್ಕಳು ಎಲ್ಲವನ್ನ ದೂರ ಮಾಡಿ ಸಮಾಜದ ಲೌಕಿಕ ಸುಖಗಳನ್ನ ಬದಿಗೊತ್ತಿ ಲೋಕದ ವಿಚಾರಗಳನ್ನ ಬಿಟ್ಟು ಈತನು ಸನ್ಯಾಸಿಯಾಗಿದ್ದ. ಲೋಕ ಕಲ್ಯಾಣಕ್ಕೋಸ್ಕರ ಈತ ಧ್ಯಾನವನ್ನು ಮಾಡುತ್ತಿದ್ದ. ಏನು ತೇಜಸ್ಸು? ಹಾಗಾದರೆ ಈತನಿಗೂ ಸಾವು? ಹೌದು ಮಹಾರಾಜ. ಹಾಗಾಗಿ ದುಡ್ಡುಗ